ಬೆಳಗ್ಗೆನೆ ನಮ್ಮ ವಿನಾಯ ಯಾಕೋ ಬುಟ್ಟಿಲ್ ಹೋಗಿ ಕುತ್ಕೊಂಡ್ಬಿಟ್ಟವಳಲ್ಲ. ಸೊ ನಾನು ಹೋಗ್ಬಿಟ್ಟು ಬೆಳಗ್ಗೆನೆ ಫ್ರೆಶ್ ಅಪ್ ಆಗಿ ಬಂದ ತಕ್ಷಣ ನಮ್ಮ ನಾಯ ನೋಡಿದ್ರೆ ಬುಟ್ಟಿಲ್ ಹೋಗಿ ಕುತ್ಕೊಂಡು. ಸೊ ನಾವಿವತ್ತು ಎಲ್ಲಿಗೆ ಹೊರಡ್ತಾ ಇದೀವಿ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಫೈನಲ್ ಆಗಿ ನಾನಂತೂ ರೆಡಿ ಆಗ್ಬಿಟ್ಟೆ. ಸೊ ಎಲ್ಲ ಪ್ಯಾಕಿಂಗ್ ಆದ್ಮೇಲೆ ಸೀದಾ ಕೆಳಗಡೆ ಇಳ್ಕೊಂಡ್ ಬಂದೆ. ಕೆಳಗಡೆ ಬಂದ ತಕ್ಷಣ ನಾವು ನಮ್ಮ ಯಾತ್ರೆಯಲ್ಲಿ ಆಟೋ ಬುಕ್ ಮಾಡಿದ್ವಿ. ಸೊ ಫೈನಲ್ ಆಗಿ ಆ ಆಟೋ ಬಂತು. ಆ ಆಟೋ ಹತ್ಕೊಂಡು ಸೀದಾ ಹೊರಟು ಬಂದಿದ್ದು ನಾವು ತುಮಕೂರು ಬಸ್ ಸ್ಟ್ಯಾಂಡ್ ಕಡೆಗೆ. ಸೊ ಬಸ್ ಸ್ಟ್ಯಾಂಡ್ ಬಂದ ತಕ್ಷಣ ಸೊ ಟಿಫನ್ ಮಾಡಿರಲಿಲ್ಲ, ನಾವು ಟಿಫನ್ ಮಾಡ್ಕೊಂಡ್ಬಿಡೋಣ ಅಂತ ಬಿಟ್ಟು ಹೋಗ್ಬಿಟ್ಟು ಮಸ್ತ್ ಆಗಿ ಇಡ್ಲೆ ತಗೊಂಡ್ ಬಂದೆ. ಸೊ ಟಿಫನ್ ಎಲ್ಲ ಮಾಡ್ಕೊಂಡು ಟೀ ಎಲ್ಲ ಕುಡ್ಕೊಂಡು ಅಲ್ಲಿಂದ ಸೀದಾ ಹೊರಟು ಬಂದಿದ್ದು ನಾವು ಬಸ್ ಸ್ಟ್ಯಾಂಡ್ ಒಳಕ್ಕೆ. ಸೊ ಒಳಗಡೆ ಬಂದ ತಕ್ಷಣ ನಾವು ಇಲ್ಲಿ ನೋಡಿದ್ರೆ ಮಸ್ತ್ ಆಗಿ ಬಸ್ ಬಂದು ನಿಂತಿತ್ತು. ಸೊ ಬಸ್ ಹೆಂಗೋ ಖಾಲಿ ಇರೋ ಕಾರಣಕ್ಕೆ ಆರಾಮಾಗಿ ಸೀಟ್ ಸಿಕ್ತು. ಅದರಲ್ಲಿ ನಮ್ಮ ವಿನಾಯ ಯಾಕೋ ತರಲೆ ಜಾಸ್ತಿ ಮಾಡ್ತಾ ಇದ್ಲು. ಸೊ ಹೊರಗಡೆ ಎತ್ಕೊಂಡ್ವಿ. ಆ ಪಕ್ಕದ ಬಸ್ ಅಲ್ಲಿ ಒಂದು ಆಂಟಿ ನಮ್ಮ ವಿನಾಯನ್ನ ನೋಡ್ಬಿಟ್ಟು ದೃಷ್ಟಿ ಮಾಡ್ಬಿಡ್ತು ಊರು. ಅದಾದ್ಮೇಲೆ ನನಗಂತೂ ಪಕ್ಕದ ಬಸ್ ಅಲ್ಲಿ ಮುದ್ದಾದ ಒಂದು ಮಗು ಕಾಣ್ತು. ಆ ಮಗು ನೋಡ್ಬಿಟ್ಟು ನನಗಂತೂ ಸಖತ್ ಖುಷಿ ಆಯ್ತು. ಅದಾದ್ಮೇಲೆ ಆ ಮಗುಗೆ ಮಾತಾಡ್ಸಿದ್ರು ನಮ್ಮ ವೈಫ್, ಅವಳಿಗೆ ಮಾತಾಡ್ಸ್ಬಿಟ್ಟು ಅದಾದ್ಮೇಲೆ ಅಲ್ಲಿಂದ ಸೀದಾ ಹೊರಟಿದ್ದು ನಮ್ಮ ಬಸ್ಸು ಬೆಳ್ಳೂರು ಕಡೆಗೆ. ಅಷ್ಟೊತ್ತಿಗೆ ನಮ್ಮ ವಿನಾಯ ಆಟಾಡಿ ಸೊ ಆರಾಮಾಗಿ ಮಲ್ಕೊಂಡಿದ್ಲು. ಸೊ ನಾವು ಕೂಡ ಸೀದಾ ಬಸ್ಸಲ್ಲಿ ಕೂತ್ಕೊಂಡು ಆರಾಮಾಗಿ ಜರ್ನಿ ಮಾಡ್ತಿದ್ವಿ. ಅದೇ ಟೈಮಿಗೆ ನಮ್ಮ ವೈಫಿಗೆ ಸ್ವಲ್ಪ ಸುಸ್ತಾಗಿರೋ ಕಾರಣಕ್ಕೆ ಅವರಿಗೆ ORS ಕೊಟ್ಟೆ. ಅದಾದ್ಮೇಲೆ ಸ್ವಲ್ಪ ನನಗೂ ಮೈ ಹುಷಾರಿಲ್ದಂಗೆ ಆಗಿತ್ತು. ಅದಕ್ಕೆ ನಾನು ಒಂದೆರಡು ಮಾತ್ರ ನುಂಗ್ಕೊಂಡು ಆರಾಮಾಗಿ ಒಂದು ಅರ್ಧ ಗಂಟೆ ಮಲ್ಕೊಂಡೇ ಬಿಟ್ಟಿದೆ ಗುರು. ಸೊ ನಾನು ಒಂದು ಅರ್ಧ ಗಂಟೆ ಮಲ್ಕೊಂಡಾದ್ಮೇಲೆ ಎದ್ದ ತಕ್ಷಣ ನೋಡಿದ್ರೆ ನಮ್ಮ ವಿನಾಯ ಕೂಡ ಎದ್ದಿದ್ದು. ಅದೇ ಟೈಮಿಗೆ ಫೈನಲ್ ಆಗಿ ನಾವು ಬಂದಿಳಿದಿದ್ದು ಬೆಳ್ಳೂರಿಗೆ. ಸೊ ಬೆಳ್ಳೂರು ಬಂದ ತಕ್ಷಣ ನಾನು ವಾಕಬಲ್ ಹೋಗಕ್ಕಾಗಲ್ಲ ಈ ಹುಷಾರಿಲ್ದಿರೋ ಕಾರಣ ಆಟೋ ಹೊತ್ಕೊಂಡು ಸೀದಾ ಹೊರಟು ಬಂದಿದ್ದು ನಮ್ಮ ಅವ್ರ ಮನೆಗೆ. ಸೊ ಇವತ್ತಿನ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಟಾಟಾ ಬಾಯ್, ಸಿ ಯು ಸೂನ್. ನೀವೇನಾದ್ರೂ ನನ್ನ ವ್ಲಾಗ್ನ ಇಷ್ಟಪಟ್ಟಿದ್ದಲ್ಲಿ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಮ್ಮ ಇನ್ಸ್ಟಾ ಐಡಿನ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ.